ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಬನ್ನಿ ಆಗಿದ್ರೆ ಇವತ್ತಿನ ದಿನ ಯಾವ ರೀತಿ ಹೋಗುತ್ತೆ ಅಂತ ನೋಡ್ಕೊಂಡು ಅವಲಕ್ಕಿ ಚಿತ್ರಾನ್ನ ಮಾಡಿದ್ದೆ. ತುಂಬಾನೇ ಚೆನ್ನಾಗಿದೆ ನೋಡಿ. ಅವಲಕ್ಕಿಲಿ ಬರೀ ಈ ಥರ ಮಾಡ್ತಾ ಇದ್ವಿ, ಅವಲಕ್ಕಿ ಮಾಡ್ತಾ ಇದ್ವಿ. ಇವತ್ತು ಅವಲಕ್ಕಿಯಲ್ಲೇ ಸ್ವಲ್ಪ ಚಿತ್ರಾನ್ನ ಥರ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿದೆ. ಅವಲಕ್ಕಿನ ಸ್ವಲ್ಪ ಮಿಕ್ಸಿಯಲ್ಲಿ ರುಬ್ಬಿಟ್ಟು ಚಿತ್ರಾನ್ನ ಮಾಡಿರೋದು ತುಂಬಾನೇ ಚೆನ್ನಾಗಿದೆ. ಇದು ನಮ್ಮ ಆಂಟಿ ರೆಸಿಪಿ. ಅವ್ರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ನಾನು ಕೂಡ ಟ್ರೈ ಮಾಡಿದೆ, ಚೆನ್ನಾಗಿ ಬಂತು. ಇವಾಗ ನಮ್ಮ ಪಾಪಗೂ ಕೂಡ ಹಾಕಿದ್ದೀನಿ, ಅವನು ಕೂಡ ತಿಂತಾ ಇದ್ದಾನೆ. ಏನಪ್ಪ ತಿಂತಾ ಇರೋದು ನೀನು? ಸೂಪರ್ ಅವಲಕ್ಕಿ ಚಿನ್ನಿ, ಚೆನ್ನಾಯ್ತಾ? ಹಾಂ, ಬೇಗ ಫಿನಿಶ್ ಮಾಡೋಕ್ಕೋ. ನನ್ನ ಮಗನಿಗೂ ಕೂಡ ಅವಲಕ್ಕಿ ಮಾಡಿಕೊಟ್ಟಿದ್ದೀನಿ. ಇದು ಲಂಚ್ ಬಾಕ್ಸಿಗೂ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಚೆನ್ನಾಗಿದೆಯಾ ಪಪ್ಪು? ಬೇಗ ಫಿನಿಶ್ ಕರು. ಇವಾಗ ಒಂದು ಟಿಫನ್ ಮಾಡ್ತಾ ಇದ್ದಾನೆ. ಅಷ್ಟೊಳಗಡೆ ಒಂದು ಸೀರೆ ಕೂಡ ಇದೆ, ತೋರಿಸ್ತೀನಿ ನೋಡಿ. ಇದು ಸೀರೆಗೆ ಬೇಬಿ ಕುಚ್ಚು ಕೂಡ ಕಟ್ಟಬೇಕು. ಥ್ರೆಡ್ನ ಕೂಡ ತೊಗೊಂಬಂದಿಟ್ಟಿನಿ. ಇನ್ನೊಂದು ಥ್ರೆಡ್ ಕವರಲ್ಲಿದೆ, ತೋರಿಸ್ತೀನಿ ಹಂಗೇನೆ. ಇವಾಗ ಇದಕ್ಕೆ ಪಿಂಕು ಮತ್ತು ಬ್ಲೂ ಆಗುತ್ತೆ. ಬೇಬಿ ಕುಚ್ಚು ಕಟ್ಟಬೇಕು ಈ ಸೀರೆಗೆ. ಇನ್ನೂ ಒಂದು 2-3 ಸ್ಯಾರಿ ಇದೆ, ಇನ್ನೂ 2 ಸ್ಯಾರಿ ಇದೆ. ಅದಕ್ಕೆ ಥ್ರೆಡ್ನ ಕೂಡ ತಂದು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ಬೇಬಿ ಕುಚ್ಚನ್ನ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ದಾರ ಎಲ್ಲ ರೆಡಿ ಮಾಡಿಕೊಂಡು ಸ್ಯಾರಿ ಕೂಡ ಕುಚ್ಚು ಕಟ್ಟಿದ್ದಾಗಿದೆ. ಬೇಬಿ ಕುಚ್ಚು ಈ ರೀತಿಯಾಗಿದೆ. ಆಲ್ಮೋಸ್ಟ್ ಇವಾಗ ಬೇಬಿ ಕುಚ್ಚು ಎಲ್ಲರಿಗೂ ಗೊತ್ತಿರುತ್ತೆ ಯಾವ ರೀತಿ ಕಟ್ಟಬೇಕು ಅಂತ ಅಂದ್ಬಿಟ್ಟು. ಇನ್ನು ಬೇಬಿ ಕುಚ್ಚನ್ನ ಒಂದು 3 to 4 ಅವರ್ಸಲ್ಲೇ ಕಟ್ಬಿಡ್ಬೋದು. ತುಂಬ ಚೆನ್ನಾಗಿ ಕೂಡ ಬಂದಿದೆ. ನೀವು ಕೂಡ ನೋಡಿ ಯಾವ ರೀತಿ ಕಟ್ಟಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಕೂಡ ಮಾಡ್ಬೋದು. ನಮಗೆ ನೀವು ಒಂದು ಕಮೆಂಟ್ ಮಾಡೋದ್ರಿಂದ ಒಂದು ಮೋಟಿವೇಶನ್ ಬರುತ್ತೆ, ಯಾವ ರೀತಿ ಆ ವಿಡಿಯೋಸ್ ಬರ್ತಾ ಇದೆ ಅನ್ನೋ ಮುಖಾಂತರ. ಇನ್ನು ಸಂಜೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಪೂಜೆನ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಮಕ್ಕಳಿಗೆ ಇನ್ನು ಆಟ ಆಡಿಸ್ತಾ ಇದ್ದೀನಿ ಊಟ ತಿನ್ನಿಸ್ಕೊಂಡು. ಬನ್ನಿ ಒಳಗಡೆ, ಸಾಕು. ಇನ್ನು ಸಂಜೆ ಮೇಲೆ ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೇಲಿ ಹಪ್ಳ ಇಡ್ತಾಯಿದ್ರು. ಸರಿ, ಅವರು ಬೆಳಗ್ಗೆನೇ ಹಪ್ಳ ಇಡ್ತಾಯಿದ್ರು. ನಾನು ಬೆಳಗ್ಗೆ ಹೋಗಿದ್ದೆ ಹಪ್ಳ ಇಡಬೇಕಾದ್ರೆ. ಸರಿ, ಅದನ್ನೆಲ್ಲ ತುಂಬ್ತಾ ಇದ್ರು. ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಹಂಗೇನೆ. ಇನ್ನು ತುಂಬ ಚೆನ್ನಾಗಿದೆ ಇದು ಅಕ್ಕಿ ಹಪ್ಳ. ಇದ್ರ ರೆಸಿಪಿ ಆಲ್ರೆಡಿ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಇವರು ಮನೆ ಒಳಗಡೆ ಬಿಸಿಲು ಬರುತ್ತೆ ಅಂತ ಆ ನೈಟ್ ಎಲ್ಲ ಒತ್ಬಿಟ್ಟು ಸೀರೆ ಮೇಲೆ ಹಾಕಿರ್ತಾರೆ. ಬೆಳಗ್ಗೆ ಎದ್ದು ಸ್ವಲ್ಪ ಹಾಕಿರ್ತಾರಲ್ವ, ಅದೆಲ್ಲ ರೆಡಿಯಾಗಿರುತ್ತೆ, ಸ್ವಲ್ಪ ಒಣಗಿರುತ್ತೆ. ಅದನ್ನು ತುಂಬಿಕೊಂಡು ಮತ್ತು ನೆಕ್ಸ್ಟ್ ಬ್ಯಾಚ್ ಹಾಕೊತಾರೆ. ಇನ್ನು ನೆಕ್ಸ್ಟ್ ಡೇ ನಾನು ಮತ್ತೆ ಗುರುವಾರ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗುರುವಾರ ಮನೇಲೆಲ್ಲ ಪೂಜೆ ಮಾಡಿ ಮುಗಿಸ್ಬಿಟ್ಟು ಇನ್ನು ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಓಡ್ತಾ ಇದ್ದೀನಿ. ಆಲ್ಮೋಸ್ಟು ಬೆಳಗ್ಗೆನೇ ಎದ್ದು 4:30 ಆಗಿದೆ. ಇವಾಗ ಎಲ್ಲ ರೆಡಿಯಾಗಿ ಮನೇಲೆಲ್ಲ ಪೂಜೆ ಮಾಡಿಬಿಟ್ಟು ಇವಾಗ ನಾವು ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ಇನ್ನು ಹೊನ್ನೇನಟ್ಟಿ, ಹೊನ್ನಾವರ, ಮಂತ್ರಾಲಯ ತುಂಬಾ ಚೆನ್ನಾಗಿರುತ್ತೆ. ತುಂಬ ರಶ್ ಕೂಡ ಇರುತ್ತೆ. ಆಲ್ಮೋಸ್ಟ್ ನಾವು ಇವಾಗ ನೋಡಿ 5 ಗಂಟೆ ಆಗಿದೆ, ಇನ್ನೂ ಬೆಳಕೇ ಆಗಿಲ್ಲ. ಅಷ್ಟು ರಶ್ ಇರುತ್ತೆ ದೇವಸ್ಥಾನದಲ್ಲಿ, ಅಷ್ಟು ಜನ ಇರ್ತಾರೆ ದೇವಸ್ಥಾನದಲ್ಲಿ, ತುಂಬ ರಶ್ ಇರುತ್ತೆ. ಇನ್ನು ನಾವು ಕೂಡ ಹೊರಟಿದ್ದೀವಿ ಹೊನ್ನೇನಟ್ಟಿಗೆ ಹೋಗ್ಬಿಟ್ಟು ದೇವ್ರ ದರ್ಶನ ಮಾಡಿಕೊಂಡು, ನಾವು ಕೂಡ ತೆಂಗಿನಕಾಯಿ ಕಟ್ಟಿರೋದ್ರಿಂದ ಅಲ್ಲಿ ನಾವು ಕೂಡ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಎಲ್ಲ ಸುತ್ತಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದಮೇಲೆ ಯಾವ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಅಂತ ನಿಮ್ಗೊಂದು ಕ್ಲಿಪ್ಪಿಂಗ್ ಶೂಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಇನ್ನು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕಬೇಕಾಗಿತ್ತು. ಸರಿ, ಇನ್ನು ಇದನ್ನು ಮೀಶೋದಲ್ಲಿ ತರಿಸಿದೆ ನಾನು. 5 ಲೀಟ್ರ್ ಲಿಕ್ವಿಡ್ಡು, 5 ಲೀಟ್ರ್ ಡಿಶ್ ವಾಷರು, ಅಂದರೆ ಪಾತ್ರೆ ತೊಳೆಯೋದು. 5 ಲೀಟ್ರ್ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಒಗಿಲಿಕ್ಕೆ ಯೂಸ್ ಆಗುತ್ತೆ ಅಂತ 1 ಬೈ 1 ಗೆಟ್ 1, ಅಂದರೆ 1 ತೊಗೊಂಡ್ರೆ 1 ಫ್ರೀ ಇತ್ತು ಅನ್ನೋ ಥರ ಎರಡಕ್ಕೂ ಸೇರಿಸಿ 375 ರೂಪೀಸ್ ನಾನು ಪೇ ಮಾಡಿದ್ದೆ. ನನ್ನ ಹತ್ರ ಹೇಗೂ ಕಂಫರ್ಟುಡ್ ಬಾಕ್ಸ್ ಇತ್ತಲ್ಲ, ಅದಕ್ಕೆ ನಾನು ಅದನ್ನು ಬಗ್ಸಿ ಇಟ್ಕೊಂಡಿರ್ತೀನಿ. ಎಷ್ಟು ಬೇಕೋ ಅಷ್ಟು, ಅಂದರೆ ದೊಡ್ಡ ಕ್ಯಾನಲ್ಲಿ ಬಗ್ಸೋಕೆ ಹೋದರೆ ಜಾಸ್ತಿಯೇ ಹೋಗುತ್ತಲ್ಲ ಅಂತೇಳಿ ಈ ರೀತಿಯಾಗಿ 1 ಲೀಟ್ರ್ ಕ್ಯಾನಿಗೆ ನಾನು ಬಗ್ಸಿ ಇಟ್ಕೊಂಡಿರ್ತೀನಿ. ನನಗೆ ಎಷ್ಟು ಕ್ವಾಂಟಿಟಿಲಿ ಬೇಕು ಅಂತ ನೋಡಿಕೊಂಡು ಹಾಕೊಬೋದು ಅಂತ ಹೇಳ್ಬಿಟ್ಟು ನನ್ನ ಹತ್ರ 1 ಲೀಟ್ರದ್ದು ಒಂದಿದೆ, ಅರ್ಧ ಲೀಟ್ರದ್ದು ಒಂದಿದೆ. 1 ಲೀಟ್ರಲ್ಲಿ ನಾನು ಲಿಕ್ವಿಡ್ನ ಹಾಕಿಟ್ಕೊಂಡಿರ್ತೀನಿ, ಅರ್ಧ ಲೀಟ್ರಲ್ಲಿ ಕಂಫರ್ಟ್ನ ಹಾಕಿಟ್ಕೊಂಡಿರ್ತೀನಿ. ನನಗೆ ಯಾವಾಗ ಬಟ್ಟೆ ವಾಶ್ ಮಾಡಬೇಕು ಅನಿಸುತ್ತೆ ಆವಾಗ ತೊಗೊಳ್ಲಿಕ್ಕೆ ಈಸಿ ಆಗುತ್ತೆ. ಯಾಕಂದರೆ 5 ಲೀಟ್ರ್ ಕ್ಯಾನು ಅಕಸ್ಮಾತ್ ಏನಾದ್ರು ಬಿದ್ದೋದ್ರೆ ಎಲ್ಲ ಚೆಲ್ಲೋಗುತ್ತೆ ಅಂತ ಹೇಳ್ಬಿಟ್ಟು 1 ಲೀಟ್ರ್ ಕ್ಯಾನಿಗೆ ಬಗ್ಸಿಟ್ಕೊಂಡಿದ್ದೀನಿ. ದೇವಸ್ಥಾನದಿಂದ ಬಂದ ತಕ್ಷಣ ಫಸ್ಟು ಬಟ್ಟೆ ಹಾಕ್ಬಿಡ್ತೀನಿ ಮಿಷಿನ್ಗೆ. ಇನ್ನು ಹೋಗ್ಬೇಕಾದ್ರೂ ಹೋಗಿದ್ರೆ ಬರೋಷ್ಟೊತ್ತಿಗೆ ಆಲ್ರೆಡಿ ಆಗಿರುತ್ತೆ. ಆಮೇಲೆ ತಂದು ಒಣಗಾಕೋಬೋದು ಬೆಳಗ್ಗೆನೆ.
ಆ ರೀತಿ ಸಹ ಮಾಡ್ಬೋದು. ನಾನು ಒಂದೊಂದು ಸತಿ ಅಲ್ಲಿಂದ ಬಂದುಬಿಟ್ಟು ಬಟ್ಟೆಗಳನ್ನ ಹಾಕ್ತೀನಿ. ಯಾಕಂದರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಮೈಲಿಗೆ ಬಟ್ಟೆ ಎಲ್ಲ ಮುಟ್ಬಾರ್ದು ಅಂದ್ಬಿಟ್ಟು ಬಂದ್ಬಿಟ್ಟು ಸಹ ಹಾಕ್ತೀನಿ. ಇನ್ನು ನನ್ನ ಮಗ ಟ್ರೈಪೋಡ್ ಇಟ್ಕೊಂಡು ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಇದನ್ನು ನಾನು ಮೀಶೋದಲ್ಲಿ ಫಸ್ಟ್ ಟೈಮ್ ತರಿಸಿದ್ದು. ಇನ್ಸ್ಟಾಗ್ರಾಮಲ್ಲಂತೂ ತುಂಬಾ ವೈರಲ್ ಆಗಿದೆ. ಲಿಕ್ವಿಡೇ ಕಂಫರ್ಟೇ ಬೇಡ, ಹಾಗೆ ಚೆನ್ನಾಗಿ ವಾಶ್ ಆಗುತ್ತೆ ಅಂತ. ನಾನು ಇವಾಗ ಯಾವ ರೀತಿ ವಾಶ್ ಆಗುತ್ತೆ, ಎಷ್ಟು ಬಿಲ್ಟ್ ಹಾಕಿದ್ದೀನಿ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಟ್ಟೆ ಎಲ್ಲ ತುಂಬ್ಕೊಂಡಿದ್ದೀನಿ ಇವಾಗ ಆಲ್ರೆಡಿ ನಾನು. ನಾನು ಕಂಫರ್ಟ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ. ಅವರಂತೂ ಇನ್ಸ್ಟಾಗ್ರಾಮಲ್ಲಿ ಕಂಫರ್ಟ್ನು ಕೂಡ ಅವಶ್ಯಕತೆ ಇಲ್ಲ, ಅಷ್ಟೇ ಅದೇ ಫ್ರೇಗ್ರೆನ್ಸ್ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅಂದ್ಬಿಟ್ಟು ನಾನು ಇವಾಗ 1 ಲೀಟ್ರಿಗೆ ಬಗ್ಸಿಟ್ಕೊಂಡಿದ್ದೀನಿ. ಇವಾಗ ನಾನು ಅದನ್ನು ಹಾಕೊತಾ ಇದ್ದೀನಿ. ಇನ್ನು ನಮ್ಮದು 2 ಕಡೆ ಲಿಕ್ವಿಡ್ನ ಹಾಕ್ಬೋದು. ನಾನು ಆಲ್ಮೋಸ್ಟ್ ಇವಾಗ ಒಂದು 3ರಿಂದ 4 ಬಿಲ್ಟು ಲಿಕ್ವಿಡ್ನ ಯೂಸ್ ಮಾಡ್ತೀನಿ ಈ ಕ್ಯಾಪಲ್ಲಿ. ಯಾಕಂದರೆ ನಮ್ಮ ಮನೇಲಿ ಸ್ವಲ್ಪ ಕೊಳೆ ಆಗಿರುತ್ತೆ ಬಟ್ಟೆ, ಮಕ್ಕಳದೆಲ್ಲ ಆಟ ಆಡ್ತಾ ಇರ್ತಾರೆ, ಕೊಳೆ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು 3ರಿಂದ 4 ಬಿಲ್ಟು ಹಾಕ್ತೀನಿ ನಾನು. 1 ಬಿಲ್ಟ್ 2 ಬಿಲ್ಟ್ ಎಲ್ಲ ಹಾಕಿದ್ರೆ ಅಷ್ಟೇನು ಕೊಳೆ ಹೋಗಲ್ಲ ಅಂತ ನನ್ನ ಒಪಿನಿಯನ್ನು. ಯಾಕಂದರೆ ಯಾವುದೇ ರೀತಿಯಾಗಿ ಲಿಕ್ವಿಡ್ನ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಅದು ಸ್ವಲ್ಪ ಬಟ್ಟೆನೆಲ್ಲ ಕುಲ್ಮುತ್ತೆ, ಜಾಲಿಸುತ್ತಲ್ಲ ನೀಟಾಗಿ, ಸ್ವಲ್ಪ ಚೆನ್ನಾಗಿ ಕೊಳೆ ಹೋಗಲಿ ಅನ್ನೋ ರೀಸನ್ಗೋಸ್ಕರ ಮತ್ತೆ ನಾವೇನು ಹ್ಯಾಂಡ್ ವಾಶ್ ಮಾಡಿ ಏನು ಹಾಕಲ್ಲ, ಡೈರೆಕ್ಟ್ ಮಿಷಿನ್ಗೆ ಹಾಕೋದ್ರಿಂದ ಒಂದು 4 ಬಿಲ್ಟ್ ಹಾಕ್ತೀನಿ, 1 ಬಿಲ್ಟು ಕಂಫರ್ಟ್ನ ಹಾಕ್ತೀನಿ. ಇದೇನು ಅಷ್ಟೇನು ನೊರೆನೂ ಸಹ ಬರಲ್ಲ. ರೆಗ್ಯುಲರಾಗಿ ಒಂದೊಂದು ಲಿಕ್ವಿಡ್ ತುಂಬಾ ನೊರೆ ಬರುತ್ತೆ. ಇದಷ್ಟು ನೊರೆ ಏನು ಬರಲ್ಲ, ಕೊಳೆ ಎಲ್ಲ ಪರವಾಗಿಲ್ಲ, ಆಲ್ಮೋಸ್ಟು ಚೆನ್ನಾಗೇ ಕೊಳೆ ಎಲ್ಲ ಹೋಗುತ್ತೆ. ನನಗೂ ಕೂಡ ಇಷ್ಟ ಆಯಿತು. ಯಾಕಂದರೆ 375 ರುಪೀಸ್ಗೆ 5 ಲೀಟರ್ಸ್ ಲಿಕ್ವಿಡ್ಡು, 5 ಲೀಟರ್ ಡಿಶ್ ವಾಷರ್ ಜೆಲ್ ಎರಡೂ ಕೂಡ ಸಿಗುತ್ತಲ್ವ, ವರ್ತ್ ಅಲ್ವಾ. ನೀವು ಕೂಡ ಒಂದು ಸತಿ ಯಾರಾದರೂ ಟ್ರೈ ಮಾಡೋರಿದ್ದರೆ ಮೀಶೋದಲ್ಲಿ ನೋಡಿ 375 ರುಪೀಸ್ಗೆ 10 ಲೀಟರ್ ಸಿಗುತ್ತೆ. 5 ಲೀಟರ್ ಲಿಕ್ವಿಡು, 5 ಲೀಟರ್ ಡಿಶ್ ವಾಷರು. ನನಗಂತೂ ಓಕೆ ಪರವಾಗಿಲ್ಲ ಅನ್ನಿಸ್ತು. ಯಾಕಂದರೆ ಒಂದು 2 ತಿಂಗಳು ಬರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ 1 ತಿಂಗಳಿಗೆ 1 ಲೀಟರ್ ಖಾಲಿ ಆಗಿಬಿಡುತ್ತೆ. ನಮ್ಮನೆಗೆ ಒಂದು 2ರಿಂದ 3 ಲೀಟ್ರ್ ಬೇಕಾಗುತ್ತೆ 1 ತಿಂಗಳಿಗೆ. ಆಲ್ಮೋಸ್ಟ್ 2 ತಿಂಗ್ಳಿಗೆ 5 ಲೀಟ್ರು ಆರಾಮಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಬಟ್ಟೆ ಕೂಡ ಮಿಷಿನ್ಗೆ ಹಾಕಿ ಆನ್ ಮಾಡಿದ್ದೀನಿ. ಇವಾಗ ಏನಿದ್ರು 1.5 ಅವರಿಗೆ ಸೆಟ್ ಮಾಡಿರ್ತೀನಿ ನಾನು. ಡೈಲಿ ವಾಶ್ಗೆ ನಾನು ಜಾಸ್ತಿ ಡೈಲಿ ವಾಶ್ಗೆ ಹಾಕ್ತೀನಿ. ಬೇಬಿ ಕೇರ್ ಮಕ್ಕಳದ್ದು ತುಂಬ ಜಾಸ್ತಿ ಬಟ್ಟೆ ಇದ್ದಾಗ ಬೇಬಿ ಕೇರ್ಗೆ ಇಟ್ಬಿಟ್ಟು ವಾಶ್ ಮಾಡ್ತೀನಿ. ಇನ್ನು ನಾವು ವಾಷಿಂಗ್ ಮಿಷಿನ್ ತೊಗೊಂಡಾಗಿಂದ ತುಂಬ ಚೆನ್ನಾಗಿ ಬಟ್ಟೆಗಳೆಲ್ಲ ವಾಶ್ ಆಗ್ತಾಯಿದೆ. ಇದು ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನು. ತುಂಬ ಚೆನ್ನಾಗಿ ಬಟ್ಟೆಗಳೆಲ್ಲ ವಾಶ್ ಆಗುತ್ತೆ. ನೀರು ಕೂಡ ತುಂಬ ಕನ್ವೀನಿಯೆಂಟಾಗಿ ತೊಗೊಂಡುತ್ತೆ. ಇದು 5 ಸ್ಟಾರ್ ವಾಷಿಂಗ್ ಮಿಷಿನ್ ಇದೆ. ಮತ್ತು ಇದು ನಮ್ಮದು 8.5 kgದು. ತುಂಬ ಚೆನ್ನಾಗಿ ಕೊಳೆ ಕೂಡ ಹೋಗುತ್ತೆ. ನನಗಂತೂ ತುಂಬ ಇಷ್ಟ ಆಗಿದೆ ತೊಗೊಂಡಾಗಿಂದ. ಯಾಕಂದರೆ ಹ್ಯಾಂಡ್ ವಾಶ್ ಮಾಡಿಕೊಂಡು ಮತ್ತೆ ಹಾಕಬೇಕಲ್ಲ, ಅದ್ರ ಬದಲು ಹಿಂಗೆ ಡೈರೆಕ್ಟಾಗಿ ಹಾಕ್ತೀನಿ. ಇನ್ನು ಸಂಜೆ ಮಕ್ಕಳಿಗೆ ಪೂರಿ ಮಾಡಿ, ಪೂರಿ ಜೊತೆ ಸಾಗುನ ಮಾಡಿ ಹಾಕ್ಕೊಟ್ಟಿದ್ದೀನಿ. ಸಂಜೆ ಸ್ಕೂಲಿಂದ ಬಂದ್ರಲ್ವ, ಆವಾಗ ನಾನು ಪೂರಿನ ಮಾಡಿದ್ದೆ. ಪೂರಿನ ಮಾಡಿ ಸಾಗುನ ಮಾಡಿ ಹಾಕ್ಕೊಟ್ಟಿದ್ದೆ. ಮಕ್ಳು ಇವಾಗ ಊಟ ತಿಂತಾಯಿದ್ದಾರೆ ಸ್ಕೂಲಿಂದ ಬಂದು. ಇನ್ನು ಈ ಬ್ಲಾಗು 2 ಡೇಸ್ದಾಗಿರುತ್ತೆ. ನಿಮ್ಗೆ ಯಾವ ರೀತಿ ಅನಿಸುತ್ತೆ, ಇನ್ನು ಯಾವ ರೀತಿ ಬ್ಲಾಗ್ಗಳು ಬೇಕು ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆಲ್ಮೋಸ್ಟು ಕಮೆಂಟೇ ಬರೋದಿಲ್ಲ ಒಂದೊಂದು ಸತಿ. ಯಾವುದೇ ರೀತಿ ವಿಡಿಯೋ ಹಾಕಿದ್ರೂ ವ್ಯೂಸೇ ಬರೋದಿಲ್ಲ, ಕಮೆಂಟೇ ಬರೋದಿಲ್ಲ ಅಂತ ಡಿಸಪಾಯಿಂಟ್ ಆಗುತ್ತೆ. ವಿಡಿಯೋಸೇ ಹಾಕ್ಬಾರ್ದು ಅಂತ. ಐ ಹೋಪ್ ಇವತ್ತಲ್ಲ ನಾಳೆ ನಮ್ಮ ವಿಡಿಯೋಗಳು ವೈರಲ್ ಆಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡು ವಿಡಿಯೋಸ್ನ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಟ್ಲೀಸ್ಟು ವೀಕ್ಲಿ 2 ಡೇಸ್ ಅಂತೂ ಕಂಪಲ್ಸರಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋಸ್ಗಳನ್ನ. ನೀವೆಲ್ಲ ನೋಡಿ ಸಪೋರ್ಟ್ ಮಾಡಿ. ನೋಡಿ ಹಂಗೆ ಬಿಡಬೇಡಿ, ಒಂದು ಲೈಕ್ ಕೊಡಿ. ಲೈಕ್ ಕೊಡೋ ಮುಖಾಂತರ ನೀವು ಸಪೋರ್ಟ್ ಮಾಡಿ. ನಮಗೂ ಖುಷಿ ಆಗುತ್ತೆ, ಯಾರೋ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಅಂತ. ನಮಗೆ ಅವ್ರ ವಿಡಿಯೋಗಳು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಕೂಡ ಅನಿಸುತ್ತೆ. ನೀವೊಂದು ಲೈಕ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಫಸ್ಟೇ ಲೈಕ್ ಮಾಡಿಬಿಡಿ. ನಿಮ್ಗೆ ಲಾಸ್ಟಲ್ಲಿ ಮರ್ತೋಗುತ್ತೆ ಅಂದರೆ ವಿಡಿಯೋ ನೋಡ್ಬೇಕಾದ್ರೆ ಫಸ್ಟೇ ಒಂದು ಲೈಕ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನಾದರೂ ಅಭಿಪ್ರಾಯ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನನಗೆ ಗೊತ್ತಾಗುತ್ತೆ ಅಂದರೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತನಾದರೂ ಕಮೆಂಟ್ ಮಾಡಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ.